ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ಏನು ರಾತ್ರಿ ನೆನೆಸಿಟ್ಟಿದ್ದೆ ಜೋಳನ ದೋಸೆಗೋಸ್ಕರ. ಸೊ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಫ್ರೆಶ್ ಆಗಿ ಸ್ವಲ್ಪ ಲೈಟಾಗಿ ಫ್ರೆಶ್ ಆಗಿ ಬಿಸಿನೀರದು ಇದು ಕುಡಿದು ಇವಾಗ ರುಬ್ಕೊತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಹಿಟ್ಟನ್ನು ರುಬ್ಬಿಟ್ರೆ ಚೆನ್ನಾಗಿ ಪರ್ಮಿಟ್ ಆಗುತ್ತೆ ಅಂತೇಳಿ. ಹಾಗೆ ಇದನ್ನು ಇನ್ಸ್ಟಂಟಾಗಿ ನಾವು ರೆಡಿ ಮಾಡ್ಕೋಬೋದು. ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ರುಬ್ಕೊಂಡು ಹಂಗೆ ಡೈರೆಕ್ಟಾಗಿ ದೋಸೆಗಳನ್ನ ಹಾಕೋಬೋದು. ಆ್ಯಂಡ್ ಇದ್ರ ಜೊತೆಲಿ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ, ಆ್ಯಂಡ್ ಸ್ವಲ್ಪ ಅನ್ನ ಇತ್ತು ಅಂತೇಳಿ ಹಾಕಿದ್ದೀನಿ. ಆ್ಯಂಡ್ ಅಕ್ಕಿ ಮತ್ತು ಅನ್ನ ಇದೆರಡು ಇಲ್ಲ ಅಂತಂದರೆ ಅವಲಕ್ಕಿ ಹಾಕೋಬೋದು. ಸೊ ಜೊತೆಲಿ ಆ್ಯಂಡ್ ಮೆಂತೆಕಾಳು ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ ಹಾಕಿದ್ದೀನಿ. ಸೊ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ಆರೋಗ್ಯ ಕೂಡ ಒಳ್ಳೆಯದು ಅಂತೇಳಿ. ಆ್ಯಂಡ್ ಜೋಳ ಹಾಕಿರೋದ್ರಿಂದ ನಮಗೆ ರಿಚ್ ಫೈಬರ್ ಸಿಗುತ್ತೆ, ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಫೈಬರ್ ಮತ್ತು ಪ್ರೋಟೀನ್ ಈ ಟೈಮಲ್ಲಿ ಮೇಯ್ನಾಗಿ ನಾವು ಕೊಡಲೇಬೇಕು. ಆ್ಯಂಡ್ ಯಾವುದರಲ್ಲಿ ರಿಚ್ ಆಗಿರುತ್ತೋ ಸೊ ಆ ಫುಡ್ನ ನಾವು ಪ್ರತಿದಿನ ಆ್ಯಡ್ ಮಾಡಿದ್ರೆ ನಮಗೆ ಹೆಲ್ತ್ಗೆ ಒಳ್ಳೆಯದು. ಹಾಗೆ ಡಯಾಬಿಟಿಸ್ ಇರೋರು ಈ ಥರ ರೆಸಿಪೀಸ್ನ ಮಾಡ್ಕೊಂಡು ತಿಂತಾ ಇದ್ದರೆ ಸೊ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ಬೋದು. ಯಾಕಂದರೆ ಡೈಜೆಷನ್ ತುಂಬ ನಿಧಾನ ಆಗುತ್ತೆ ಜೋಳ ಅನ್ನೋದು. ಹಾಗಾಗಿ ನಮ್ಮ ಶುಗರ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಆಗಿ ಮೇಂಟೈನ್ ಮಾಡ್ಬೋದು ಮತ್ತು ಲೋ ಕ್ಯಾಲೋರಿ ಆಗುತ್ತಲ್ವ, ಸೊ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸ್ಪೆಷಲಿ ವೆಯ್ಟ್ ಲಾಸ್ ಅಂತ ಯಾರಾದರೂ ಯೋಚನೆ ಮಾಡ್ತಿದ್ರೆ ದಯವಿಟ್ಟು ಈ ಥರದ ರೆಸಿಪೀಸ್ನ ಟ್ರೈ ಮಾಡಿ. ಆ್ಯಂಡ್ ನಾನಿಲ್ಲಿ ತೊಗೊತಾ ಇರೋದು ವೆಯ್ಟ್ ಲಾಸ್ಗೆ ಅಂತ ಅಲ್ಲ, ಆರೋಗ್ಯಕ್ಕೋಸ್ಕರ. ಆ್ಯಂಡ್ ಈ ಟೈಮಲ್ಲಿ ನನ್ನ ಬಾಡಿ ಹೀಲಿಂಗ್ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಫೈಬರ್ ಇರುವಂಥ ಫುಡ್ಸ್ ಆಗಿರ್ಬೋದು ಆ್ಯಂಡ್ ಪ್ರೋಟೀನ್ ಇರುವಂಥದ್ದು ಸೊ ತಿಂತಾ ಇರ್ತೀನಿ. ಆ್ಯಂಡ್ ರಿಚ್ ಆಗಿರಬೇಕು ಅಂತ ಇಲ್ಲ, ನಮ್ಮ ಪ್ಲೇಟ್ಸ್ ನಾವೇನು ಊಟ ಮಾಡ್ತೀವಿ, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಸೊ ಇದೆಲ್ಲದು ಹೆಲ್ತಿಯಾಗಿದ್ದರೆ ಸಾಕು. ರಿಚ್ ಆಗಿರದೇ ಇದ್ರೂ ಹೆಲ್ತಿ ಆಗಿರಬೇಕಲ್ವ. ಸೊ ಆದಷ್ಟು ನಾನು ಕೂಡ ಹೆಲ್ತಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಮಕ್ಕಳಿಗೂ ಕೂಡ ಅದನ್ನೇ ಮಾಡಿಕೊಡ್ತಾ ಇರ್ತೀನಿ. ಆ್ಯಂಡ್ ಸ್ಪೆಷಲಿ ಇದನ್ನು ಕೂಡ ಮಾಡ್ತಾ ಇರೋದು ಚಿಟ್ಟಿಗೋಸ್ಕರ. ಆ್ಯಂಡ್ ಚಿಟ್ಟಿಗೆ ದೋಸೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ ಇರ್ತೀನಿ. ಸೊ ಹಾಗಾಗಿ ನಾನು ಯೋಚನೆ ಮಾಡಿ ಮಾಡ್ತಾ ಇರ್ತೀನಿ. ಓಕೆ, ಏನು ಮಾಡಿದ್ರೆ ಮಕ್ಕಳಿಗೆ ಒಳ್ಳೆಯದು ಆ್ಯಂಡ್ ನನಗೆ ಒಳ್ಳೆಯದು, ಸೊ ಹೀಗೆ. ಆ್ಯಂಡ್ ಈಗ ಹಿಟ್ಟನ್ನು ರುಬ್ಬಿದ್ದಾಯಿತು. ಸ್ವಲ್ಪ ಚೆನ್ನಾಗಿ ಕಲಸಿ, ಅಂದರೆ ಉಪ್ಪು ಹಾಕಿ ಕಲಸಿ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ. ಆ್ಯಂಡ್ ಇದು ಬಿಡೋದ್ರೊಳಗಡೆ ಮತ್ತೆ ಮನೆ ಕೆಲಸ ಏನಾದರೂ ಇತ್ತು ಅಂತಂದರೆ ಮಾಡ್ಕೊಂಬಿಟ್ರೆ ಆಯಿತು ಅಂತೇಳಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಸಿ ಇಡೋಣ ಅಂತೇಳಿ ಇಡ್ತಾ ಇದ್ದೀನಿ. ಆ್ಯಂಡ್ ನಿಮಗೊಂದು ಚಿಕ್ಕದಾಗಿ ಟಿಪ್ಸ್ ಹೇಳಬೇಕು ಅಂತಂದರೆ, ನಾವು ದೋಸೆ ಇಟ್ಟು ಆ್ಯಂಡ್ ದೋಸೆಗೆ ಏನಾದರೂ ಈ ಥರ ಕಲಿಸ್ತೀವಲ್ಲ, ಅದನ್ನು ಎಷ್ಟು ಈ ಥರ ಕಲಕ್ತಾ ನಾವು ಕಲಿಸ್ತಾ ಇಡ್ತೀವೋ ಸೊ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅಂತ ಹೇಳಿ ಕೇಳಿದ್ದೀನಿ. ಅವಾಗಿಂದ ಚೆನ್ನಾಗಿ ಕಲಸಿ ಇಟ್ಬಿಡ್ತೀನಿ. ಆ್ಯಂಡ್ ನೋಡಿ, ಮನೆಯದು ಸ್ವಲ್ಪ ಹಂಗೋ ಹಿಂಗೋ ಕೆಲಸ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ದೋಸೆ ಹಾಕ್ತಾಯಿದ್ದೀನಿ. ಇವತ್ತೇನು ಜಾಸ್ತಿ ಅಷ್ಟು ಕೆಲಸ ಇಟ್ಕೊಂಡಿರಲಿಲ್ಲ ನಾನು. ಆ್ಯಂಡ್ ಜೋಳದ ದೋಸೆ ತಿನ್ನಬೇಕು ಅಂತೇಳಿ, ಅದರಲ್ಲಿ ಇವತ್ತು ಮಂಗಳವಾರ ಇದ್ದಿದ್ದರಿಂದ ಇಂಡಿ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡ್ಬಿಟ್ರೆ ಬೇರೆ ಎಲ್ಲ ಬೇಗ ಆಗುತ್ತೆ ಅನ್ನೋದು ನನ್ನ ಐಡಿಯಾ ಆಗಿತ್ತು. ಆ್ಯಂಡ್ ಆಲ್ಸೋ ಇದ್ರ ಜೊತೆಲಿ ಚಟ್ನಿ ಮತ್ತು ಪಲ್ಯ ಈ ಥರದ್ದೇನು ರೆಡಿ ಮಾಡ್ಕೊತಾ ಇಲ್ಲ ನಾನು. ಯಾಕೆಂದರೆ ಪಲ್ಯ ಮಾಡಿಕೊಂಡ್ರೆ ಇದು ಆಲೂಗಡ್ಡೆ ಹಾಕಬೇಕಾಗತ್ತೆ, ಸೊ ನಾನು ತಿನ್ನಲ್ಲ. ಆ್ಯಂಡ್ ಚಟ್ನಿ ಮಾಡಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ, ಸೊ ಹಾಗೂ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಅದರಲ್ಲೂ ಇವಾಗ ನಾನು ಮಾಡಿದಂಥ ಗಟ್ಟಿಯಾಗಿರೋ ಸೊಪ್ಪಿನ ಸಾಂಬಾರಿತ್ತು. ಸೊ ಸಾಂಬಾರು ಏನಾಗುತ್ತೆ, ಜಾಸ್ತಿ ಕುದಿಸಿದ್ರೆ ಪಲ್ಯ ಆಗುತ್ತೆ. ಸೊ ಹಾಗಾಗಿ ಅದನ್ನೇ ನಂಚಿಗೆಗೆ ತೊಗೊಂಡ್ರೆ ಆಯಿತು ಅಂತೇಳಿ. ಅದರಲ್ಲೂ ದೋಸೆ ಜೊತೆ ಸೊಪ್ಪಿನ ಸಾರು ಕೇಳಬೇಕಾ, ಸಕ್ಕ ಟೇಸ್ಟ್. ಸೊ ಟ್ರೈ ಮಾಡಿ, ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ. ನನಗಂತೂ ಮೋಸ್ಟ್ ಫೇವ್ರೇಟೆಡ್ ಕೊಂಬೋದು, ತುಂಬ ಸರಿ ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ಹಿಯರ್ ಸೊ ದೋಸೆ ಹಾಕ್ಕೊಟ್ಟು ಚಿಟ್ಟಿಗೆ ಕೊಡ್ತಾ ಇದ್ದೀನಿ. ಆ್ಯಂಡ್ ಅವನು ಕೂಡ ಆಲ್ರೆಡಿ ಫ್ರೆಶ್ ಆಗಿ ಎದ್ದು ವೆಯ್ಟ್ ಮಾಡ್ತಾ ಇದ್ದ ದೋಸೆ ಅಂತಂದಿದ್ದಕ್ಕೆ. ಆ್ಯಂಡ್ ಏನು ಗೊತ್ತಾ, ದೋಸೆ ಮಾಡಿದ್ದೀನಿ ಎದ್ದೇಳು, ಆ್ಯಂಡ್ ಮತ್ತು ಇಡ್ಲಿ ಮಾಡಿದ್ದೀನಿ ಎದ್ದೇಳು, ಸ್ಪೆಷಲ್ ತಿಂಡಿ ಅವನೇನು ಕೇಳಿರ್ತಾನೋ ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಬೇಗ ಎದ್ದು ರೆಡಿ ಆಗ್ತಿರ್ತಾನೆ, ಇಲ್ಲಾಂದರೆ ರೆಡಿ ಆಗಲ್ಲ. ಆ್ಯಂಡ್ ಏನು ಗೊತ್ತಾ ಫ್ರೆಂಡ್ಸ್, ಇನ್ನೊಂದು ವಿಚಾರ, ನನ್ನ ದೋಸೆ ಆಗ್ತಾ ನನಗೆ ಮತ್ತು ಜಯಂತ್ಗೆ, ಚಿಟ್ಟಿಗೆ, ಮಿಟ್ಟುಗೆ ದೋಸೆ ಹಾಕ್ಕೊಟ್ಟಿದ್ದ ತಕ್ಷಣವೇ ಗ್ಯಾಸ್ ಖಾಲಿ ಆಯಿತು. ಸದ್ಯ ಏನು ಅಂದ್ಕೊಂಡೆ ಅಂದರೆ, ನಮಗೆಲ್ಲರಿಗೂ ಬೆಳಗಿನ ತಿಂಡಿ ಆದಾಗ ಖಾಲಿ ಆಯ್ತಲ್ಲ ಅಂತೇಳಿ. ಸೊ ಹಿಂಗೆ ಖಾಲಿ ಆಗುತ್ತೆ ಅಂತ ಸ್ವಲ್ಪ ಅದು ಸಿಮ್ಟಮ್ಸ್ ಗೊತ್ತಾದಾಗಲೇ ನಾನು ಏನು ಮಾಡಿದ್ದೆ ಅಂದರೆ, ಅಮ್ಮಂಗೆ ಹೇಳಿ ಆಲ್ರೆಡಿ ಅಮ್ಮರ ಮನೇಲಿ ಗ್ಯಾಸ್ನ ಸ್ಟಾಕ್ ಮಾಡಿ ಇಡ್ಸಿದ್ವಿ. ಬಿಕಾಸ್ ಮಕ್ಕಳಿದಾರಲ್ವ ಮನೇಲಿ, ಯಾವ ಟೈಮ್ಗೆ ಖಾಲಿ ಆಗುತ್ತೆ ಅಂತ ಗೊತ್ತಾಗಲ್ಲ ಅಂತೇಳಿ. ಹಾಗಾಗಿ ಹೋಗಿ ತರೋದೊಂದೇ ಬಾಕಿ. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ಬೆಳಗ್ಗೆನೆ. ಆ್ಯಂಡ್ ಸ್ನಾನ ಮುಗಿಸಿ ಬಂದಿದ ತಕ್ಷಣ ಫಸ್ಟ್ ನಾನು ಮಾಡ್ತಾ ಇರೋದೇ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು. ಸೊ ನಿವಿಯಾ ಮತ್ತು ಪಾಂಡ್ಸ್ ಈ ಥರದ್ದೆಲ್ಲ ಯೂಸ್ ಮಾಡ್ತಾ ಇರ್ತೀನಿ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಕ್ರೀಮ್ ಹಚ್ಚಿ ರೆಡಿ ಆಗದೆ ಇದ್ದರೂ ಕೂಡ ಫೇಸ್ ವಾಶ್ ಮಾಡಿದ ತಕ್ಷಣ ಮಾಯ್ಶ್ಚರೈಸರ್ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡೋದು. ಹಾಗೆ ತುಂಬ ಜನ ಕೇಳ್ತಾ ಇರ್ತೀರ, ಕಲೆಗಳಾಗಿದೆ ಫೇಸ್ಗೆ ಯಾವ ಕ್ರೀಮ್ ಅಪ್ಲೈ ಮಾಡ್ತೀರಿ ಅಂತೇಳಿ. ನಾನಿಲ್ಲಿ ಯೂಸ್ ಮಾಡೋದು ಆ್ಯಂಡ್ ಡೈಲಿ ನಾನು ಯೂಸ್ ಮಾಡೋದು ಗಾರ್ನಿಯರ್ ಕ್ರೀಮ್. ಅಪ್ ಟು 8 to 9 years ಆಯಿತು ನಾನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಫೇಸ್ ವಾಶ್ ಕೂಡ ನಾನು ಗಾರ್ನಿಯರೇ ಯೂಸ್ ಮಾಡೋದು. ನಂದು ಬೆಸ್ಟ್ ಕೊಂಬೋ. ಆ್ಯಂಡ್ ಏನು ಚೇಂಜ್ ಆದರೂ ಕೂಡ ಅದು ಚೇಂಜ್
ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಅಡ್ಜಸ್ಟಬಲ್ ಆಗಿರೋದು. ಆ್ಯಂಡ್ ಇಷ್ಟು ನನ್ನ ಫೇಸ್ ಚೆನ್ನಾಗಿದೆ ಅಂತಂದರೆ ಅದೇ ಕಾರಣ ಅಂತ ಹೇಳ್ಬೋದು, ಯಾಕಂದರೆ ಅಷ್ಟು ಕೆಟ್ಟೋಗಿತ್ತು. ಆ್ಯಂಡ್ ಆಲ್ಸೋ ನಿಮ್ಮ ಫೇಸ್ ಬಿಫೋರ್ ಹೆಂಗಿತ್ತು ಅಂತ ಹೇಳಿ ಡಿಸ್ಪ್ಲೇ ಮಾಡಿ ಫೋಟೋ ಶೇರ್ ಮಾಡಿ ಅಂತ ಹೇಳಿದಿರಿ. ಆ್ಯಂಡ್ ನೋಡೋಣ, ನೆಕ್ಸ್ಟ್ ಶೇರ್ ಮಾಡ್ತೀನಿ, ಅದನ್ನು ಸರ್ಚ್ ಮಾಡಿ ತಗೋಬೇಕು. ಸೊ ಶೇರ್ ಮಾಡ್ತೀನಿ ಖಂಡಿತ. ಆ್ಯಂಡ್ ಹಾಗೆ ಲಿಪ್ ಬಾಮ್ ಬಗ್ಗೆ ಕೂಡ ತಿಳಿಸಿ ಅಂತ ಹೇಳಿದಿರಿ. ಸೊ ನಾನು ತುಂಬ ಲಿಪ್ ಬಾಮ್ಸ್ನ ಟ್ರೈ ಮಾಡ್ತಿರ್ತೀನಿ. ಆ್ಯಂಡ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳಬೇಕಂದ್ರೆ ನಾನು ತುಂಬ ಜಾಸ್ತಿ ಟ್ರೈ ಮಾಡ್ತಾ ಇರ್ತೀನಿ, ನನಗೆ ಯಾವ್ದು ಚೆನ್ನಾಗಿದೆ, ಯಾವ ಸೂಟ್ ಆಗುತ್ತೆ ಅಂತೇಳಿ. ಸೊ ಹಾಗೆ ಇಷ್ಟು ದಿನದಲ್ಲಿ ಟ್ರೈ ಮಾಡಿರೋದ್ರಲ್ಲಿ ನನಗೆ ಈ ಲಿಪ್ ಬಾಮ್ ತುಂಬ ಇಷ್ಟ ಆಯಿತು. ಸೊ ಲವ್ ಚಾರ್ಮ್ ಅಂತೇಳಿ ಬ್ಲೂ ಹೆವೆನ್ದು ಆ್ಯಂಡ್ ಟಿಂಟೆಡ್ ಲಿಪ್ ಬಾಮ್ ಅಂತ ಹೇಳ್ತೀನಿ ಇದನ್ನು, ಯಾಕಂದರೆ ಲಿಪ್ ಬಾಮ್ ಕೂಡ ಹೌದು, ನಮಗೆ ಲೈಟಾಗಿ ಕಲರ್ ಚೇಂಜಿಂಗ್ ಕೂಡ ಆಗುತ್ತೆ. ಸೊ ನೋಡಿ, ಡೈಲಿ ಯೂಸ್ಗೆ ಇಷ್ಟು ಸಾಕಲ್ವಾ ಕಲರ್ ಚೇಂಜ್ ಆಗೋದು, ನನಗಂತೂ ಇಷ್ಟಿದ್ರೆ ಸಾಕು. ಆ್ಯಂಡ್ ಫೈನಲಿ ಇಷ್ಟು ಸಿಂಪಲ್ ಆಗಿ ರೆಡಿ ಆದೆ. ಹಾಗೆ ಇವಾಗ ನಾನೇನು ಬಿಂದಿ ಇಟ್ಟಿದ್ದೀನಿ, ಇದು ನನಗೆ ಫೇವ್ರೇಟ್ ಬಿಂದಿ, ಕಾಲೇಜ್ ಡೇಸಿಂದನೂ ಈ ಥರನೇ ಇಡೋದು ನಾನು. ಆ್ಯಂಡ್ ಇವಾಗ ಕೂಡ ಆವಾಗವಾಗ ನನಗಿಷ್ಟ ಆಯಿತು ಅಂತಂದರೆ ಈ ಥರ ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ಹೇರ್ ಸ್ಟೈಲ್ ಮಾಡಬೇಕು, ತುಂಬ ದಿನ ಆಯಿತು ಆ್ಯಕ್ಚುಲಿ ನಾನೊಂದು ಸಿಂಪಲ್ ಹೇರ್ ಸ್ಟೈಲ್ ಟ್ರೈ ಮಾಡಿ ಕೂಡ ತುಂಬ ದಿನ ಆಯಿತು. ಒಂದು ಜುಟ್ಟು ಹಾಕೊಂಡ್ಬಿಡ್ತೀನಿ, ಇಲ್ಲ ಅಂತಂದರೆ ಎತ್ತಿ ತುರುಬು ಹಾಕೊಂಡ್ಬಿಡ್ತೀನಿ. ಸೊ ಪಾಪು ಆದಮೇಲೆ ಇದನ್ನು ಸ್ವಲ್ಪ ನಾರ್ಮಲ್, ಹಾಗಾಗಿ ನಾನು ಕೂದಲೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀನಿ ನಾನು ಬೇಗ, ಆ್ಯಂಡ್ ಬಿಡಲ್ಲ. ಸೊ ಏರ್ ಫಾಲ್ ಆಗ್ತಾಯಿಲ್ಲ ಈ ಟೈಮ್ ಏನು. ಸೊ ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ಎಣ್ಣೆ ನೀರು ಹಾಕೋದ್ರಿಂದ ನನ್ನ ಕೂದಲು ಇಷ್ಟು ಚೆನ್ನಾಗಿರೋದು. ಯಾವಾಗ ತಲೆ ಸ್ನಾನ ಮಾಡ್ತೀನೋ ಅದರ ಹಿಂದಿನ ದಿನ ರಾತ್ರಿ ಚೆನ್ನಾಗಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಕಿವಿಗೆಲ್ಲ ಹಾಕೊತೀನಿ. ಆ್ಯಂಡ್ ತಲೆಗೆ ಚೆನ್ನಾಗಿ ಹಾಕ್ತೀನಿ. ಆ್ಯಂಡ್ ಸ್ಕಾಲ್ಪ್ ಮಸಾಜ್ ಮಾಡ್ಕೊತೀನಿ ಲೈಟಾಗಿ. ಆ್ಯಂಡ್ ನೆತ್ತಿಗೆ ಚೆನ್ನಾಗಿ ಎಣ್ಣೆ ಹಾಕ್ತೀನಿ. ಮೇ ಬಿ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಅದೊಂದು ಶೇರ್ ಮಾಡ್ತೀನಿ. ಸೊ ಹಂಗೆ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಾವು ಬಿಸಿ ನೀರು ಹಾಕ್ಕೊಂಡ್ರೆ ಹೇರ್ ಗ್ರೋ ಚೆನ್ನಾಗಿರುತ್ತೆ, ಮತ್ತು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಮತ್ತು ತಲೆನೋವು ಬರಲ್ಲ. ಸೊ ಮತ್ತು ಕೆಲವೊಬ್ಬರಿಗೆ ಕಣ್ಣು ಉರಿತಾ ಇರುತ್ತೆ, ಆ್ಯಂಡ್ ತಲೆ ಒಂಥರ ಏನೋ ಬಿಸಿ ಅನಿಸಿ ನೋವು ಬರ್ತಾ ಇರುತ್ತೆ, ಒಂಥರ ಭಾರ ಇಟ್ಟಿದ್ದಾರೇನಪ್ಪ ಅಂತೇಳಿ. ಸೊ ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗೋದು ಯಾಕೆ ಅಂದರೆ ನಾವು ಎಣ್ಣೆನ ಅವಾಯ್ಡ್ ಮಾಡಿದ್ರೆ. ಸೊ ನಾನು ಮುಂಚೆ ಹಂಗೆ ಮಾಡ್ತಿದ್ದೆ, ಅಯ್ಯೋ ಎಣ್ಣೆ ಯಾರು ಹಚ್ಕೋಬೇಕು ಅಂತೇಳಿ, ಬಟ್ ಅದರ ಬೆಲೆ ಅಂದರೆ ವ್ಯಾಲ್ಯೂ ಗೊತ್ತಾಗ್ದಾಗಲೇ ಅಂತಾರಲ್ಲ, ಸೊ ಆ ರೀತಿಯಾಗಿ ಆಗಿದ್ದು. ಆ್ಯಂಡ್ ನನಗೆ ಎಣ್ಣೆ ವ್ಯಾಲ್ಯೂ ಯಾವಾಗ ಅರ್ಥ ಆಯಿತು ಅಂದರೆ ತಲೆಗೆ ಹಾಕೋ ಎಣ್ಣೆ ವ್ಯಾಲ್ಯೂ ಯಾವಾಗ ಅರ್ಥ ಆಯಿತು. ಸೊ ಅವಾಗಿಂದ ಈ ಥರ ಮಾಡ್ತೀನಿ. ಎವ್ರಿ ನೈಟ್ ನಾನು ಅಪ್ಲೈ ಮಾಡಿ ಮಲಗೋದು, ಆ್ಯಂಡ್ ಮಾರ್ನಿಂಗ್ ಎದ್ದ ತಕ್ಷಣ ನನಗೆ ಚೆನ್ನಾಗಿ ನೀರು ಹಾಕ್ಕೊಳ್ಳೋದು. ಸೊ ಹಿಂಗೆ ಮಾಡಿದ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ, ಮತ್ತು ಬೌನ್ಸ್ ಅನಿಸುತ್ತೆ, ವಾಲ್ಯೂಮ್ನೆಸ್ ಅನಿಸುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ನನ್ನ ಹೇರ್ಸ್ ಹೆಂಗಿದೆ ಅಂತೇಳಿ. ಸೊ ಇಷ್ಟು ವಾಲ್ಯೂಮ್ನೆಸ್ ಅನ್ನಿಸ್ಬೇಕು ಅಂದರೆ ನಾನು ಅದನ್ನೇ ಫಾಲೋ ಮಾಡೋದು ಯಾವಾಗಲೂ. ಆ್ಯಂಡ್ ಇನ್ನೊಂದು ನನ್ನ ಫೇವ್ರೇಟ್ ಅಂದರೆ ಈ ಥರ ಜಡೆ ಹಾಕ್ಕೊಳ್ಳೋದು. ಅದು ಹಾಕ್ಕೊಂಡು ಮುಂದೆ ಬಿಟ್ಕೊಂಡ್ರೆ ಏನೋ ಒಂಥರ ಖುಷಿ, ಏನೋ ಒಂಥರ ಚೆಂದ. ನನಗೆ ನಾನು ಸ್ಟಾರ್ಟಿಂಗ್ ಲಾಗ್ ಮಾಡೋವಾಗ ಇದನ್ನು ಹೇಳಿದ್ದೆ ಇದೇ ಚಾನಲ್ನಲ್ಲಿ, ಆ್ಯಂಡ್ ಇವಾಗ ಹೇಳ್ತಾ ಇದ್ದೀನಿ, ಯಾಕಂದರೆ ಇವಾಗ ಮತ್ತೆ ಅದೇ ಥರ ಜಡೆ ಹಾಕ್ಕೊತಾ ಇದ್ದೀನಿ. ಸೊ ಮುಂದೆ ಏನು ಈ ಥರ ಸ್ಟೈಲ್ ಮಾಡಿದ್ದೀನಲ್ಲ, ಈ ಥರ ಮಾಡಿ ಜಡೆ ಹಾಕೊಳ್ಳೋದು ಅಂದರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನನಗದು ಒಂಥರ ಮಾಡಿಸ್ದಂಗೆ ಇರುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಮುಂಚೆಗೂ ಇವಾಗೂ ಕಂಪ್ಯಾರಿಸನ್ ಮಾಡಿದ್ರೆ ಮುಂಚೆ ಇನ್ನೂ ಚೆನ್ನಾಗಿತ್ತು ನನ್ನ ಹೇರ್ಸು, ಆ್ಯಂಡ್ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಡೆಲಿವರಿ ಆಗೋಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟೆ, ಸ್ವಲ್ಪ ಸ್ಟ್ರೈಟ್ ಬೆಳೀಲಿ ಅಂತೇಳಿ. ಆ್ಯಂಡ್ ನೋಡಿ ಈ ಥರ ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ. ಜಡೆ ಕೂಡ ಚೆಂದಾಗಿದ್ದಲ್ಲ, ಹೆಂಗೆ ಕಾಣಿಸ್ತಾ ಇದೆ? ಸೊ ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಸಿಲಿಂಡರ್ ತರಕ್ಕೆ ಹೋಗ್ಬೇಕಿತ್ತಲ್ವಾ, ಸೊ ಹಾಗಾಗಿ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದು. ಚೆನ್ನಾಗಿ ಅಂದರೆ ನನಗೇನೋ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಆ್ಯಂಡ್ ಮತ್ತು ಪೂಜೆ ಮಾಡಬೇಕಿತ್ತು, ಪೂಜೆ ಮಾಡೋದು ಮಾತ್ರ ಮಿಸ್ ಮಾಡಲ್ಲ ನಾನು. ಹಾಗೆ ಪೂಜೆ ಅಂದಿದ ತಕ್ಷಣ ನೆನಪಾಯಿತು. ಸೊ ನೀವು ಯಾವ ಸಿಚುವೇಷನಲ್ಲಿದ್ದಿರಿ ಏನು ಅಂತೆಲ್ಲ ಕೇಳಿದ್ರಿ. ಸೊ ಹೇಳ್ತೀನಿ ಖಂಡಿತ, ಅದನ್ನು ಡೀಟೇಲಾಗಿ ಶೇರ್ ಮಾಡ್ಕೊತೀನಿ ನಾನು ಯಾವ ಪ್ರಾಬ್ಲಮಿಂದ ಎದ್ದು ಹೊರಗೆ ಬಂದಿದ್ದೀನಿ ಅಂತೇಳಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾವ ಮಂತ್ರಗಳು ಹೇಳ್ತೀರಾ ಅಂತ ಕೂಡ ಕೇಳಿದ್ದೀರಿ. ಆ್ಯಂಡ್ ನಮ್ಮ ಮನೆ ದೇವತೆ ಅಂದರೆ ದುರ್ಗಾದೇವಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವರು. ಅದಾದಮೇಲೆ ಅದರಷ್ಟೇ ಆರಾಧನೆ ಮಾಡುವಂಥದ್ದು ಕೂಡ ನಾನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ. ಸೊ ಹಾಗಾಗಿ ಅಷ್ಟು ಚೆಂದ ನನಗೆ ಹೆಂಗೆ ಇಷ್ಟ ಬರುತ್ತೋ ಆ ಥರ ಫೋಟೋ ಮಾಡಿಸ್ಕೊಂಬಂದು ಇಟ್ಕೊಂಡಿರೋದು. ಆ್ಯಕ್ಚುಲಿ ಬ್ಲ್ಯಾಕ್ ಫೋಟೋ ಹೆಂಗೆ ಕಾಣಿಸ್ತಾ ಇದೆ ಅದನ್ನು ಸರ್ಚ್ ಮಾಡಿ ಮತ್ತು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಹೋಗಿ ಫೋಟೋ ಕೊಟ್ಟು ಮಾಡಿಸ್ಕೊಂಬಂದಿದ್ದು. ತುಂಬ ಇಷ್ಟಪಟ್ಟು ತಂದಿದ್ದು ಲಕ್ಷ್ಮೀ ವೆಂಕಟೇಶ್ವರ. ಹೀಗೆ ತಿರುಪತಿ ತಿಮ್ಮಪ್ಪ ಇರಬೇಕು, ಆ್ಯಂಡ್ ಎದೆಲಿ ಲಕ್ಷ್ಮಿ ಇರಬೇಕು, ಅದರಲ್ಲೂ ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡಿರಬೇಕು, ಮತ್ತು ಪಾದ ಕಾಣಿಸ್ಬಾರ್ದು, ಈ ಥರದ್ದೆಲ್ಲ ಕಲಿತು ಹೋಗಿ ಮಾಡಿಸ್ಕೊಂಬಂದಿರೋದು. ಆ್ಯಂಡ್ ಇನ್ನೇನು ಆ ಕಡೆ ಫೋಟೋ ಇದೆಲ್ಲ ದುರ್ಗಾದೇವಿದು. ಸೊ ಅದು ನಮ್ಮ ಮನೆ ದೇವತೆ, ತುಂಬ ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗ್. ಆ್ಯಂಡ್ ಮಿಂಚುನ ಕರ್ಕೊಂಡು ಹೋಗೋವಾಗ ಲಾಗ್ ಮಾಡ್ತೀನಿ ಖಂಡಿತ, ಅದು ಕಂಪ್ಲೀಟಾಗಿ ಲಾಗ್ನ ಕವರೇಜ್ ಮಾಡ್ತೀನಿ. ಆ್ಯಂಡ್ ಅವಾಗ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಇಲ್ಲಿಂದ ತುಂಬ ದೂರದಲ್ಲಿದೆ, ಹೋಗಬೇಕು ಅವಳಿಗೋಸ್ಕರ. ಆ್ಯಂಡ್ ಯಾವೆಲ್ಲ ಮಂತ್ರಗಳನ್ನ ಹೇಳ್ತೀನಿ ಅಂತಂದರೆ, ಸೊ ಮೊದಲು ನೆನೆಸೋದು ಗಣಪತಿ, ಅದಾದಮೇಲೆ ನಮ ಶಿವಾಯ. ಸೊ ಶಿವ ಪಾರ್ವತಿ ಒಂದು ಮಾತಿದೆ, ನಿಮಗೆಲ್ಲ ಮೇ ಬಿ ಅದು ಯೂಸ್ ಆಗ್ಬೋದು. ಎಲ್ಲಿ ಹರಿನಾಮ ಮತ್ತು ಶಿವಸ್ತುತಿ ಇರಲ್ವೋ ಅಲ್ಲಿ ಜಾಸ್ತಿ ನೆಗೆಟಿವಿಟಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ತುಂಬ ಪಾಲಿಸ್ತೀನಿ. ಸೊ ಮೊದಲು ಪೂಜೆಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಗಣೇಶನ ನೆನೆಸಿ, ದೆನ್ ಶಿವ ಪಾರ್ವತಿನ ನೆನೆಸಿ, ನೆಕ್ಸ್ಟ್ ನೆನೆಸೋದೆ ನಾನು ನಮ್ಮ ಮನೆ ದೇವತೆ ದುರ್ಗಾದೇವಿನ. ಸೊ ದುರ್ಗಾದೇವಿನೇ ಯಾರು ಇಷ್ಟಪಟ್ಟು ಪೂಜೆ ಮಾಡ್ತಾರೋ ಅವ್ರಿಗೆ ಯಾವುದೇ ಭಯ ಇರಲ್ಲ, ಆತಂಕ ಇರಲ್ಲ, ಎಲ್ಲದನ್ನು ಧೈರ್ಯವಾಗಿ ಎದುರಿಸ್ತಾರೆ ಅಂತ ಹೇಳಿ. ಸೊ ಅದಾಗಿದ ತಕ್ಷಣ ಲಕ್ಷ್ಮಿ ಮತ್ತು ವೆಂಕಟೇಶ್ವರನ ಈ ದೇವ್ರನ್ನ
ಯಾರು ಪೂಜಿಸ್ತಾರೆ, ಈ ದೇವ್ರನ್ನ ಯಾರು ಆರಾಧಿಸ್ತಾರೆ ಅವ್ರಿಗೆ ಧರ್ಮ ಅಂದರೆ ತುಂಬ ಜಾಸ್ತಿ ಇಷ್ಟ ಇರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಮತ್ತು ಅವರು ಕೆಲಸ ಮಾಡುವಂಥದ್ರಲ್ಲೆಲ್ಲ ಅವ್ರಿಗೆ ಬರುತ್ತೆ, ಒಲಗಿ ಬರುತ್ತೆ ಹೀಗೆ. ಸೊ ಪ್ರಪಂಚದಲ್ಲಿ ಆ ದೇವ್ರನ್ನ ಇನ್ನೊಂದು ಥರ ಅಂತಾರೆ, ಕಲಿಯುಗದ ದೈವ ಅಂತಾರಲ್ವ. ಸೊ ಹಾಗೆ ಇಷ್ಟಪಟ್ಟು ಆರಾಧನೆ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೆ ದೇವರು ಕೂಡ ಆಂಜನೇಯ, ಸೊ ಅದನ್ನು ಕೂಡ ನೆನೆಸ್ತೀನಿ. ಆ್ಯಂಡ್ ಹಿಂಗೆ ಚಿಕ್ಕ ಪುಟ್ಟ ಇನ್ನು ಯಾವ್ದು ಮನೇಲಿ ಇರಬೇಕು ಅದನ್ನೆಲ್ಲ ಇಟ್ಕೊಂಡು ಸಣ್ಣದಾಗಿ ಚೊಕ್ಕದಾಗಿ ಪೂಜೆ ಮಾಡ್ತಾ ಇರ್ತೀನಿ. ಹಾಗೆ ನಮ್ಮ ಮನೇಲಿ ಏನಿರುತ್ತೋ ಅದರಲ್ಲಿ ತೃಪ್ತಿಪಟ್ಟು ಪೂಜೆ ಮಾಡಿದ್ರೆ ಮಾತ್ರ ನಮಗೆ ಆ ಪೂಜೆ ಪ್ರತಿಫಲ ಸಿಗುತ್ತೆ ಅಂತ ಕೂಡ ಹೇಳ್ತಾರಲ್ವ. ಸೊ ಹಾಗೆ ನಮ್ಮ ಮನೇಲಿ ಏನಿದೆಯೋ ಅದರಲ್ಲಿ ನಾವು ತೃಪ್ತಿಪಟ್ಟು ಪೂಜೆ ಮಾಡಬೇಕು. ಮುಂಚೆ ನನಗೆ ಇದೆಲ್ಲ ಯಾವುದೂ ಗೊತ್ತಿರಲಿಲ್ಲ, ನಾನು ಕಂಪ್ಲೀಟ್ಲಿ ಹಿಂಗಿರಲಿಲ್ಲ. ಆ್ಯಂಡ್ ಅದು ಇಲ್ಲ ಇದು ಇಲ್ಲ ಅಂತೇಳಿ ಕೊರಗ್ತಿದ್ದೆ. ಒಂದು ಹೂವಿಲ್ಲ ಅಂತಂದ್ರೂ ನಾನು ಪೂಜೆ ಮಾಡ್ತಿರಲಿಲ್ಲ. ಹೂವಿಲ್ಲ ಬಿಡು, ಇಷ್ಟು ನೆಗ್ಲಿಜೆನ್ಸಿ, ಇಷ್ಟು ಬೇಜವಾಬ್ದಾರಿತನ ಇತ್ತು. ಬಟ್ ಇವಾಗ ಹಂಗಿಲ್ಲ, ಹೂವಿಲ್ಲ ಅಂತಂದ್ರೂ ಮನಸಾರೆ ಪೂಜೆ ಮಾಡ್ತೀನಿ. ಹಾಗೆ ಆ ಇಷ್ಟಪಟ್ಟು ಪೂಜೆ ಪ್ರತಿಫಲ ನನಗೆ ಹಾಗೆ ಹಿಂದೆನೇ ಗೊತ್ತಾಗ್ಬಿಡುತ್ತೆ. ಸೊ ಅಷ್ಟೊಂದು ಪಾಸಿಟಿವ್ನೆಸ್, ಅಷ್ಟೊಂದು ಇಷ್ಟ ಆ ಒಂದು ಪೂಜೆ ಮಾಡೋ ವಿಚಾರದಲ್ಲಿ. ನಾನೀಗ ಜಸ್ಟ್ ಸಿಂಪಲಾಗಿ ಪೂಜೆ ಮುಗಿಸ್ಕೊತಾ ಇದ್ದೀನಿ ಅಷ್ಟೇ ಮನೇಲಿ. ಬಟ್ ನಾನು ಕೆಲವೊಂದಷ್ಟು ವ್ರತಗಳನ್ನ ತುಂಬ ಇಷ್ಟಪಟ್ಟು ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಇದು ರೈಟ್ ಟೈಮ್ ಅಲ್ಲ, ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಒಂದು ಟೈಮ್ ಅಂತ ಬರುತ್ತೆ, ಆವಾಗ ನನ್ನ ಲಾಗ್ಸಲ್ಲಿ ಅದೆಲ್ಲದೂ ಕೂಡ ಇರುತ್ತೆ, ನೀವು ನೋಡ್ತೀರಿ. ಆ್ಯಂಡ್ ಸಿಲಿಂಡರ್ ತೊಗೊಂಡು ಅಮ್ಮನ ಮನೆಗೆ ಬಂದ್ವಿ. ಸಂಜೆ ಲೇಟ್ ಆಗಿತ್ತು. ಆ್ಯಂಡ್ ಬಂದಾದಮೇಲೂ ಕೂಡ ಸ್ವಲ್ಪ ಏನೇನೋ ಕೆಲಸ ಇತ್ತು. ಆ್ಯಂಡ್ ನನಗೂ ಕೂಡ ಸ್ವಲ್ಪ ಸ್ಟ್ರೆಸ್ ಆಗಿತ್ತು, ಹಾಗಾಗಿ ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಡೇ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾನು ಶೂಟ್ ಮಾಡ್ತಾ ಇದ್ದೀನಿ. ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಬಟ್ ಅನ್ನ ತುಂಬ ಉಳಿದಿತ್ತು, ಹಾಗಾಗಿ ಏನು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ 1.5 ಲೋಟದಷ್ಟು ಅನ್ನ ವೇಸ್ಟ್ ಮಾಡೋದಕ್ಕಿಂತ ಲೈಟಾಗಿ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಶಂಡಿಗೆ ಹಾಕಬೇಡ ಅಂತ ಅಂದ್ಕೊಂಡು ಅಜ್ವಾನ, ಜೀರಿಗೆ ಮತ್ತು ಒಂದೇ ಒಂದು ಒಣಮೆಣಸಿನಕಾಯಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಲಿ ಸ್ವಲ್ಪ ಕೊತ್ತಂಬರಿನೂ ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ವಿಷಲ್ಗೆ ಹಾಕ್ಸಿ ಅಂದರೆ ಉಳಿದಿರುತ್ತಲ್ಲ ಆ ಅನ್ನನ ಸ್ವಲ್ಪ 2 ಲೋಟ ಎಕ್ಸ್ಟ್ರಾ ನೀರು ಹಾಕಿ 1-2 ವಿಷಲ್ ಓಡಿಸ್ಕೊಂಡ್ಬಿಟ್ರೆ ಸಕ್ಕದಾಗುತ್ತೆ. ಬಟ್ ನಾನಿಲ್ಲಿ ಮಾಡ್ತಿರೋದು ಒಳ್ಳೆ ಅಕ್ಕಿ ಅನ್ನ, ಹಾಗಾಗಿ ಬೇಗ ಅದು ಮೆತ್ತಗಾಗಲಿಲ್ಲ. ದೋಸೆಗೆ ಇಡ್ಲಿಗೆ ಎಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಸೊಸೈಟಿ ರೈಸ್ ಅಂತ ಕರಿತೀವಲ್ಲ, ಸೊ ಆ ರೈಸ್ ಆಗಿದ್ರೆ ಎಷ್ಟು ಬೇಗ ಮೆತ್ತಗಾಗ್ಬಿಡೋದು. ಹಾಗೆ ಶಂಡಿಗೆ ಕೂಡ ಇನ್ನೂ ಚೆನ್ನಾಗಿ ಬರ್ತಿತ್ತು. ಪರವಾಗಿಲ್ಲ, ಇವತ್ತು ಕೂಡ ತುಂಬ ಚೆನ್ನಾಗಿ ಬಂತು. ಸೊ ನೋಡಿ, ಆದಷ್ಟು ನಾನು ಕುದಿಸ್ಕೊತ 1-2 ಸರಿ ಮಸ್ದು. ಸೊ ಅದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ, ಅಜ್ವಾನ, ಜೀರಿಗೆ, ಕೊತ್ತಂಬರಿ ಅದನ್ನೆಲ್ಲ ಕೂಡ ಹಾಕ್ಕೊಂಡು ಒಂದು ರೌಂಡ್ ಕುದಿಸ್ಕೊತಾ ಇದ್ದೀನಿ, ಆದಷ್ಟು ಮೆತ್ತಗಾಗಲಿ ಅಂತೇಳಿ. ಸೊ ಒಂದು ಹದವಾಗಿ ಆಗಿತ್ತು ನೋಡಿ, ಈ ಕನ್ಸಿಸ್ಟೆನ್ಸಿ ಈ ಥರ ಇದೆ, ಮುದ್ದೆ ಥರ. ಆ್ಯಂಡ್ ಇಷ್ಟು ಇದ್ದರೆ ಸಾಕು. ಸ್ವಲ್ಪ ಲೈಟಾಗಿ ಶಂಡಿಗೆ ಹಾಕೋಬೋದು. ಆ್ಯಂಡ್ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ, ಅವನ ಜೊತೆ ನನಗೂ ಕೂಡ ತುಂಬ ಇಷ್ಟ ಈ ಥರದ್ದೆಲ್ಲ ತಿನ್ನಲಿಕ್ಕೆ. ಸೊ ಹಾಗಾಗಿ ಹಾಕೊಂಡಿದ್ದೀನಿ. ನಮ್ಮ ಮನೆ ಎದುರುಗಡೆನೇ ಬಿಸಿಲು ತುಂಬ ಚೆನ್ನಾಗಿ ಬೀಳುತ್ತೆ, ಅಲ್ಲೇ ಹಾಕಿದ್ದೆ ಒಂದು ವೇಲ್ ತೊಗೊಂಡು. ಆ್ಯಂಡ್ ನೋಡಿ ಇಷ್ಟ ಆಗಿದೆ. 1.5 ಲೋಟ ಅಕ್ಕಿ ಅಂದರೆ ಅನ್ನ ವೇಸ್ಟ್ ಮಾಡೋದಕ್ಕಿಂತ ಇಷ್ಟು ಶಂಡಿಗೆ ಆಗಿದೆ ಅಂತೇಳಿ ಸ್ವಲ್ಪ ಖುಷಿ ಆಯಿತು. ಹಾಗೆ ಮೇ ಬಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಮೇ ಬಿ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ವೇಸ್ಟ್ ಮಾಡೋದಕ್ಕಿಂತ ಇನ್ನೊಂದು ಒಳ್ಳೆ ರೆಸಿಪಿ ಆಯಿತು ಅನ್ನೋ ಒಂದು ಸಮಾಧಾನ ಇದೆ. ಇದಾಗಿದ್ದ ತಕ್ಷಣ ಮತ್ತೆ ಮಧ್ಯಾಹ್ನ ಊಟ ಮಾಡಬೇಕಿತ್ತು. ಇವತ್ತು ಅಂಗನವಾಡಿಗೆ ಹೋಗಬೇಕು ಅಂದರೆ ಪಾಪು ಎದ್ಬಿಟ್ಟಿದ್ದಾಳೆ. ಸೊ ಅವಳನ್ನ ಮತ್ತೆ ಮಿಟ್ಟನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಇವಾಗ ಮತ್ತೆ ಹೋಗಬೇಕು ಅಂದರೆ ಮಿಟ್ಟನ್ನ ಕರ್ಕೊಂಡು ಹೋಗಬೇಕು, ಹಂಗಾಗಿ ಬೇಡ ಅಂತ ಅಂದ್ಕೊಂಡು ಮನೇಲಿ ಸೊಪ್ಪಿನ ಸಾರು ಇತ್ತಲ್ವ, ಸೊ ಕುದಿಸಿದ್ಕೆ ಸ್ವಲ್ಪ ಗಟ್ಟಿಯಾಗಿದೆ, ಅದು ಸಾಂಬಾರೇ ಒಂಥರ ಪಲ್ಯ ಥರ ಆಗಿತ್ತು. ಅನ್ನ ಮತ್ತು ಸೊಪ್ಪಿನ ಸಾರನ್ನ ತಿಂತಾಯಿದ್ದೀನಿ. ಆ್ಯಂಡ್ ಮಿಟ್ಟಿಗೂ ಕೂಡ ಅದನ್ನೇ ಊಟ ಮಾಡಿಸ್ತಾ ಇದ್ದೀನಿ. ಊಟ ಮಾಡಿಸಿ ಆ್ಯಂಡ್ ತುಂಬ ಹೊತ್ತು ಸ್ವಲ್ಪ ಆಟ ಆಡಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದರಲ್ಲೂ ಇವತ್ತು ಪಾಪುಗೆ ಸ್ವಲ್ಪ ನೀರು ಹಾಕೋದಿತ್ತು, ಹಾಗಾಗಿ ಅಮ್ಮನಿಗೆ ಬರೋಕ್ಕೆ ಹೇಳಿದ್ದೆ. ಆ್ಯಂಡ್ ನನಗೆ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಏನು ಬರ್ತಾ ಇದೆ ಅಂದರೆ ಮಿಟ್ಟು ರೋಟಿನ್ ತೋರಿಸಿ ಮತ್ತು ಅವಳು ಹೆಂಗಿರ್ತಾಳೆ ಆ್ಯಂಡ್ ಅವಳ ಬಗ್ಗೆ ಏನಿಲ್ಲ ಅಪ್ಡೇಟ್ಸ್ ಇದೆ ಅಂತೇಳಿ. ಸೀರಿಯಸ್ಲಿ ನಾನು ಅದನ್ನು ಶೇರ್ ಮಾಡ್ಕೊಳ್ಳೇಬೇಕು. ಬಿಫೋರ್ ಡೆಲಿವರಿ ಹೆಂಗಿತ್ತು ಮಿಟ್ಟು ರೋಟೀನ್, ಹಾಗೆ ಇವಾಗ ಹೆಂಗಿದ್ದಾಳೆ, ಆ್ಯಂಡ್ ನನ್ನ ಜೊತೆ ಕನೆಕ್ಷನ್, ಇವಾಗ ಇಷ್ಟು ಈ ಏಜಲ್ಲಿರುವಂಥ ಮಕ್ಕಳ ಜೊತೆ ಇನ್ನೊಂದು ಮಗು ಆ್ಯಡ್ ಆದರೆ ಅವ್ರ ರೋಟೀನ್ ಹೆಂಗಿರುತ್ತೆ, ಕಂಪ್ಲೀಟಾಗಿ ಮಿಟ್ಟು ಲಾಗ್ನ ನಾನು ನೆಕ್ಸ್ಟ್ ಶೇರ್ ಮಾಡ್ಕೊತೀನಿ. ಮೇ ಬಿ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು, ಇನ್ಕ್ಲೂಡಿಂಗ್ ಅವಳ ಫುಡ್ ರೋಟೀನ್ಸ್ ಕೂಡ ಹೌದು. ಸೊ ನೋಡಿ, ಇವಾಗ ನನ್ನ ಕೆಲಸ ಏನಪ್ಪ ಅಂತಂದರೆ ಪಾಪು ಮಿಂಚುನ ಮಲಗಿಸೋದೇ ಒಂದು ಸರ್ಕಸ್. ಅಷ್ಟರೊಳಗಡೆ ನಾನು ಪಾಪು ಅಂದರೆ ಮಿಂಚು ಮತ್ತು ಮಿಟ್ಟು ಆಟ ಆಡ್ತಾ ಇದ್ವಿ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ನನಗೆ ತುಂಬ ಉದ್ದ ಕಮೆಂಟ್ ಹಾಕಿದ್ರು. ಸೊ ಆ ರೀತಿ ನನಗೆ ಕೆಲವೊಂದು ಕಮೆಂಟ್ಸ್ಗೆ ಉತ್ತರ ಕೊಡಬೇಕನ್ಸಿದ್ರೆ ನಾನು ವ್ಲಾಗ್ಸಲ್ಲೇ ಕೊಡ್ತಾ ಇರ್ತೀನಿ. ಸೊ ನೀವು ನೋಡೋದನ್ನು ಮರಿಬೇಡಿ, ಕೆಲವೊಬ್ರು ಮಿಸ್ ಮಾಡ್ಕೊತೀರಿ ನಾನು ಹೇಳೋವಂಥ ಇನ್ಫಾರ್ಮೇಷನ್ನ. ಏನಂದರೆ 1 ತಿಂಗಳಾಗಿದೆ ಪಾಪು ಆಗಿ, ಆ್ಯಂಡ್ ಇನ್ನೊಂದು ಮಗು ಕೂಡ ಇದೆ. ಸೊ ಅಮ್ಮನ ಮನೇಲಿದ್ದರೆ ತುಂಬ ಕಾಟ ಕೊಡ್ತಾಳೆ ಅಂತೇಳಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಕೆಲಸ ಏನಾದರೂ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ ಅವ್ರಿಗಂತ. ಸೊ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ನನಗೆ ಕಮೆಂಟ್ ಹಾಕಿದ್ರು, ಹೆಂಗೆ ಹೋಗೋದು ಬೇಡವೋ ಭಯ ಆಗ್ತಾ ಇದೆ ಅಂತೇಳಿ. ಸೊ ಸೀರಿಯಸ್ಲಿ ನಾನೊಂದು ಮಾತು ಹೇಳೋದಾದರೆ, ಭಯ ಆಗೋದಂತೂ ನಿಜ.
ಅದು ಎಷ್ಟಾದರೂ ಮಕ್ಕಳಾಗಿರಲಿ, ಮೊದಲನೇ ಮಗು ಆಗಿರಲಿ, ಎಷ್ಟು ದಿನದ್ದಾದರೂ ಆಗಿರಲಿ, ಆ ಭಯ ಅನ್ನೋದು ಬರೋದು ನಿಜ. ಇಷ್ಟು ದಿನ ಯಾರೋ ನಮ್ಮ ಪಕ್ಕದಲ್ಲಿ ಇರ್ತಿದ್ರು ಹೆಲ್ಪ್ಗೋಸ್ಕರ, ಆ್ಯಂಡ್ ಸಜೆಷನ್ಸ್ ಎಲ್ಲ ಕೊಡ್ತಾಯಿದ್ರು. ಇವಾಗ ನಾವೇ ಮೇಂಟೈನ್ ಮಾಡಬೇಕಾ, ಆ್ಯಂಡ್ ಏನಾದರೂ ಆಗಿಬಿಟ್ರೆ ಏನು ಮಾಡೋದಪ್ಪ, ಆ್ಯಂಡ್ ಯಾವ ಥರ ಮೇಂಟೈನ್ ಮಾಡೋದು, ನನ್ನ ಕೈಲಿ ಆಗದೆ ಹೋದರೆ ಹೇಗೆ, ಆ್ಯಂಡ್ ಅದರಲ್ಲೂ ಆ ಪಾಪು ಜೊತೆ ಇನ್ನೊಂದು ಮಕ್ಕಳಿದ್ದಾರೆ ಅಂತಂದರೆ ಇನ್ನಷ್ಟು ಸಾಕಷ್ಟು ಯೋಚನೆಗಳು ತಲೆಗೆ ಬರ್ತಾನೆ ಇರುತ್ತೆ. ಆ ಥಾಟ್ಸ್ನ ಸ್ಟಾಪ್ ಮಾಡೋಕ್ಕಂತೂ ಆಗಲ್ಲ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಏನು ಅಂದರೆ, ಆ ಭಯ ಅನ್ನೋದು ನಾವೇನು ಎಕ್ಸ್ಪೀರಿಯೆನ್ಸ್ ಮಾಡದೇ ಇದ್ದಾಗ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಅದರ್ವೈಸ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋವಾಗ ನಮ್ಗೆ ಅದೇನು ಅನಿಸಲ್ಲ. ಸೊ ಪ್ರೆಸೆಂಟ್ ಮೂಮೆಂಟಲ್ಲಿ ನಮ್ಗೆ ಏನು ಬರುತ್ತೋ ಅದನ್ನು ನಾವು ಮೂವ್ ಮಾಡಿಬಿಡೋಣ ಅಂತ ಅಂದ್ಕೊಂಡ್ರೆ ಸೀರಿಯಸ್ಲಿ ಯಾವ ಭಯನೂ ಇಲ್ಲ. ಯಾಕಂದರೆ ನಾವು ಅಂದ್ಕೊತೀವಿ ಮಕ್ಕಳು ಹೇಗೆ ಬೆಳೀತಾರೋ ಏನು ಅಂತೇಳಿ, ಆ ಒಂದು ಫ್ಲೋ ಅಲ್ಲಿ ಅದು ಹೆಂಗೆ ಹೋಗುತ್ತೆ ಪ್ರತಿದಿನ ಅಂತಲೇ ಗೊತ್ತಾಗಲ್ಲ. ಹಾಗೆ ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ, ಬಂದು ಅಂದರೆ ತುಂಬ ದಿನ ಏನಾದರೂ ಯಾರಾದರೂ ಜೊತೆಲಿದ್ದು ಒಬ್ಬಳೇ ಇರಬೇಕು ಅಂತ ಬಂದಾಗ ಒಂದು 2 ಡೇಸ್ ನನಗೂ ಕೂಡ ಬೇಜಾರು ಅನಿಸುತ್ತೆ. ಅದಾಗಿದ್ದ ತಕ್ಷಣ ಮತ್ತೆ ನಮ್ಮ ರೋಟೀನ್ಸಿಗೆ ಸೆಟ್ ಆಗಿಬಿಡ್ತೀವಿ. ಸೊ ನನಗಿದು ಅರ್ಥ ಆಯಿತು, ಓಕೆ ಬೇಜಾರು ಇದು ದುಃಖ ಬರೋ ಥರದ್ದಾಗೋದಿಲ್ಲ, ನಾರ್ಮಲ್ಲು, ಅದೆಲ್ಲರಿಗೂ ಬರೋವಂಥದ್ದು ಸಹಜ. ಆದರೆ 1-2 ದಿನ ನಾವೆಲ್ಲಾದರೂ ಕಳೆದ್ಬಿಟ್ರೆ ಸಾಕು, ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಡ್ತೀವಿ. ಹಾಗಾಗಿ ನಾನು ಹಂಗೆ ಅಂದ್ಕೊಂಡೆ ಇಷ್ಟು ಧೈರ್ಯವಾಗಿ ಇವ್ರನ್ನ ನೋಡ್ಕೊಳ್ಳೋಕ್ಕೆ ಮುಂದೆ ಬಂದಿದ್ದು. ಇನ್ನು ಹೆಂಗಾಗುತ್ತೋ ಏನು ಅಂತ ಅಂದ್ಕೊಂಡಾಗ ತುಂಬ ಭಯ ಆಗುತ್ತೆ. ಆದರೆ ಹೆಂಗೋ ಮಾಡ್ತೀವಿ ಅಂತ ಅಂದ್ಕೊಂಡಾಗ ಒಂದು ಫ್ಲೋಲಿ ಹೋಗುತ್ತಲ್ಲ, ಆ ಲೈಫ್ ಒಂಥರ ಏನೋ ಪಾಠ ಕಲಿಸ್ತಾ ಇರುತ್ತೆ ನಮಗೆ. ಸೊ ನಾನು ನಿಮಗೆ ಈ ವಿಡಿಯೋ ಮೂಲಕ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಆ ಥರ ಏನಾದರೂ ಇತ್ತು ಅಂತಂದರೆ ಜಸ್ಟ್ ಲೀವ್ ಮಾಡಿ, ಅದನ್ನು ಮೈಂಡಿಂದ ತೆಗೆದಾಕ್ಬಿಡಿ. ಆ ರೀತಿ ಏನೂ ಆಗಲ್ಲ. ಸೊ ಭಯ ಅನ್ನೋದು ಜಸ್ಟ್ ಒಂದು ಮಿನಿಟಲ್ಲಿ ಇರುತ್ತೆ. ಪ್ರೆಸೆಂಟ್ ಮೂಮೆಂಟಲ್ಲಿ ನಮ್ಗೆ ಯಾವುದೇ ರೀತಿಯಾಗಿ ಭಯ ಆಗ್ತಿರಲ್ಲ. ನಾವು ಸುಮ್ಮನೆ ಓವರ್ ಥಿಂಕ್ ಮಾಡ್ತಾ ಅದನ್ನೆಲ್ಲ ಯೋಚನೆ ಮಾಡ್ತಿರ್ತೀವಲ್ಲ, ಆಬ್ವಿಯಸ್ಲಿ ಕರೆಕ್ಟಾಗಿ ಭಯ ಅನಿಸುತ್ತೆ, ಮತ್ತು ಏನೇನೋ ಯೋಚನೆ ಬರುತ್ತೆ. ಅದರ್ವೈಸ್ ಏನಿಲ್ಲ, ಆರಾಮಾಗಿ. ನಾನು ಮಿಟ್ಟುಗೋಸ್ಕರ ಎಷ್ಟೊಂದು ಟೆನ್ಸ್ ಆಗಿದೆ, ಬಟ್ ಇವಾಗ ಎಷ್ಟೊಂದು ರಿಲೀಫ್ ಆಗಿದ್ದೀನಿ, ಎಷ್ಟೊಂದು ಖುಷಿ ಅನ್ನಿಸ್ತಾ ಇದೆ. ಅವಳು ಕೂಡ ನನಗೆ ಅಷ್ಟೇ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ. ಆದರೆ ಪ್ರೀತಿ ಮಾಡೋರಿದ್ರು ಅಂತಂದರೆ ಜಾಸ್ತಿ ಸಲಿಗೆಯಿಂದ ಹಠ ಮಾಡ್ತಾಳೆ. ಅಂದರೆ ಅಮ್ಮ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ಇದ್ಬಿಟ್ರೆ ಮುಗೀತಾ, ಅವಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆ ರೀತಿ ಮಾಡ್ತಿರ್ತಾಳೆ. ಸೊ ನನಗೆ ಆವಾಗ ಅರ್ಥ ಆಗಿದ್ದು, ಓಕೆ ಇವಳು ನನ್ನ ಹತ್ರ ಇದ್ದರೆ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡಿರ್ತಾಳೆ, ಊಟದಲ್ಲೆಲ್ಲ ಓಕೆ ಚೆನ್ನಾಗಿ ಮಾಡ್ತಾಳೆ, ಅವ್ರು ಇದ್ಬಿಟ್ರೆ ಭರ್ಜರಿ ಕಾಡಿಸ್ತಿರ್ತಾಳೆ. ಸೊ ಇದು ನಾನು ಕಲ್ತಿದ್ದು. ಮೇ ಬಿ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಜಸ್ಟ್ ಮೂವ್ ಆಗಿ ಅಷ್ಟೇ, ಮೂವ್ ಆನ್ ಹಿಂಗಿದ್ಬಿಟ್ರೆ ಎಲ್ಲೋ ಒಂದು ಕಡೆ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ ಲೈಫ್. ಸೊ ಅವಾಗ ನಾವು ಕಲಿತಾ ಇರ್ತೀವಿ. ಇದು ನನ್ನ ಎಕ್ಸ್ಪೀರಿಯೆನ್ಸ್. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಪಾಪುಗೆ ನೀರು ಹಾಕಬೇಕಿತ್ತು, ಅಮ್ಮಂಗೆ ಬರೋಕ್ಕೆ ಹೇಳಿದ್ದೆ ಅಂತ ಹೇಳಿದ್ನಲ್ವಾ, ಜಯಂತ್ ಬರೋವಾಗ ಹಾಗೆ ಕರ್ಕೊಂಬಂದಿದ್ದಾರೆ ಅಮ್ಮನ್ನ. ಆ್ಯಂಡ್ ಎವ್ರಿ ಟೈಮ್ ಪಾಪುಗೆ ಸಂಜೆ ನೀರು ಹಾಕೋದ್ರಿಂದ ಬಂದು ಮಕ್ಕಳ ಜೊತೆ ಆಟಾಡ್ಕೊತ, ಅವ್ರಿಗೆ ಊಟ ಮಾಡಿಸ್ಕೊತ, ಅದರಲ್ಲೂ ನಮ್ಮಮ್ಮ ಬಂದುಬಿಟ್ರೆ ಚಿಟ್ಟಿ ಮಿಟ್ಟಿಗೆ ಒಂಥರ ಹಬ್ಬ ಮಾಡ್ದಂಗೆ. ಸೊ ಆಟಾಡ್ತಾ ಕೂತ್ಕೊಂಡಿರ್ತಾರೆ. ಅವ್ರಿಗೆ ಅಮ್ಮನ ಜೊತೆ ಬಿಟ್ಟು ಇವಾಗ ನಾನು ಕೆಲವೊಂದಷ್ಟು ಪದಾರ್ಥಗಳು ನನಗೆ ಜಿಯೋ ಮಾರ್ಟಿಂದ ಬಂದಿತ್ತು. ಸೊ ನಾನು ಹೇಳಿದ್ನಲ್ವ ಲಾಸ್ಟ್ ಟೈಮು, ಇನ್ನೂ ಕೆಲವೊಂದು ಬೇಕು ಜಿಯೋ ಮಾರ್ಟಿಂದ ನಾನು ಆರ್ಡ್ರ್ ಮಾಡ್ಕೊತೀನಿ. ಸೊ ಜಿಯೋ ಮಾರ್ಟ್ ಆದರೆ ನನಗೆ ಸ್ವಲ್ಪ ಬೇಗ ಅವೈಲೇಬಲ್ ಆಗುತ್ತೆ. ಆ್ಯಂಡ್ ನಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಇದೆ. ಆ್ಯಂಡ್ ಅದರಲ್ಲೂ ಇವತ್ತು ರಾತ್ರಿ ಬುಕ್ ಮಾಡಿದ್ರೆ ನಾಳೆ ಬೆಳಗ್ಗೆ ತಂದುಕೊಡ್ತಾರೆ. ಇಷ್ಟು ಈಸಿ ಇದೆ. ಸೊ ಹಾಗಾಗಿ ಇವಾಗ ಬುಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನನಗೇನೇನು ಬೇಕೋ ವೆಜ್ಜೀಸ್ ಆ್ಯಂಡ್ ಫ್ರೂಟ್ಸ್ ಇದೆಲ್ಲ ಕೂಡ ಅದರಲ್ಲೇ ತರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೇನಪ್ಪ ಇವಾಗ ನೋಡ್ತಾ ಇರೋದು ಅಂತಂದರೆ ಪ್ಯೂರ್ ರೈಸ್ ಸೇವಾಯಿ ಅಂತೇಳಿ, ಅಂದರೆ ಅಕ್ಕಿಯಿಂದ ಮಾಡಿರೋಂಥ ನೂಡಲ್ಸ್. ಇದರಿಂದ ನಾವು ಇವಾಗ ಎಕ್ಸಾಂಪಲ್ ಇಡಿಯಪ್ಪ ಮಾಡ್ತಾರಲ್ಲ ಕೇರಳ ಸೈಡ್ ಸ್ಟೈಲಲ್ಲ, ಸೊ ಆ ಥರದ್ದೆಲ್ಲ ಮಾಡ್ಕೋಬೋದು. ಬಟ್ ನಾನು ತರಿಸಿರೋದು ಏನಕ್ಕೆ ಅಂದರೆ, ಚಿಟ್ಟಿ ಇಷ್ಟಪಟ್ಟು ಕೇಳಿದ್ದು, ಇದರಲ್ಲಿ ಲೆಮನ್ ಸೇವಾಯಿ ಮಾಡ್ಕೋಬೋದು ಮತ್ತು ಟೊಮೊಟೊ ಸೇವಾಯಿ ಮಾಡ್ಕೋಬೋದು. ಸೊ ನೋಡೋಣ, ನೆಕ್ಸ್ಟು ರೆಸಿಪೀಸ್ ತೋರಿಸ್ತಾ ಇರ್ತೀನಲ್ಲ ಅವಾಗ ಐಡಿಯಾ ಬರುತ್ತೆ ನಿಮಗೆ. ಬಟ್ ನನಗೂ ಚಿಟ್ಟಿಗೂ ತುಂಬ ಇಷ್ಟ ಆಗಿ ತರಿಸ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ರೇಷನ್ ತರಿಸೋವಾಗ ಕೆಲವೊಂದಷ್ಟು ನಾನೇ ಮರ್ತುಬಿಟ್ಟಿದ್ದೆ, ಕಡಲೆ, ಶೇಂಗಾ ಆ್ಯಂಡ್ ಕಡಲೆಬೇಳೆ ಈ ಥರದ್ದೆಲ್ಲ ಮರ್ತಿದ್ದೆ, ಅದನ್ನು ತರಿಸ್ಕೊಂಡಿದ್ದೀನಿ. ಮತ್ತು ಸಕ್ಕರೆ ಕೂಡ ಖಾಲಿ ಆಗಿತ್ತು, ಅದನ್ನು ಕೂಡ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಏನೇನು ನೀಡಿದೆ ಅದು ಬೇಕೇ ಬೇಕಲ್ವಾ, ಸೊ ಹಂಗಾಗಿ ಅದನ್ನು ಫಿಲ್ ಮಾಡ್ಕೊತ ಕೂತ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಸಾಕಷ್ಟು ಅಡುಗೆಗಳಲ್ಲಿ ಕೆಲವೊಂದಷ್ಟು ಐಟಮ್ಸ್ ಬೇಕೇ ಬೇಕು, ತುಂಬ ಇಷ್ಟಪಟ್ಟು ತರಿಸ್ಕೊತಾ ಇರ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಏನು ತೋರಿಸಿದ್ನಲ್ಲ, ಸ್ಮಿತ್ ಬ್ರ್ಯಾಂಡ್ ತುಂಬ ಇಷ್ಟ, ಎವ್ರಿ ಟೈಮ್ ತರಿಸ್ಕೊತಾನೆ ಇರ್ತೀನಿ 200 ಗ್ರಾಮಿಂದು. ಹಾಗೆ ಮತ್ತು ಶೇಂಗಾ ಆಗಿರ್ಬೋದು, ಮತ್ತು ಕೆಲವೊಂದಷ್ಟು ಐಟಮ್ಸ್ ಸಣ್ಣ ಪುಟ್ಟ, ಅಂದರೆ ಲವಂಗ ಖಾಲಿಯಾಗಿತ್ತು, ಏಲಕ್ಕಿ ಖಾಲಿಯಾಗಿತ್ತು. ಸೊ ಲವಂಗ ಏಲಕ್ಕಿ ತರಿಸ್ಕೊಂಡಿರೋದು ನಾನು ಪೂಜೆಗಂತ, ಪೂಜೆ ಇದರಲ್ಲಿ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಏಲಕ್ಕಿನ ಮತ್ತು ಲವಂಗನ. ಹಾಗೆ ಸೋಂಪು ಕಾಳು ಕೂಡ ಹೌದು, ಸೋಂಪನ್ನು ಕೂಡ ತರಿಸ್ಕೊಂಡಿದ್ದೀನಿ. ಹಾಗೆ ದೇವರಿಗೆ ಸಪ್ರೇಟಾಗಿ ಎಣ್ಣೆ ತರಿಸಿದ್ದೀನಿ, ದೀಪಕ್ಕೆ ಆನಂದಂ ದೀಪದ ಎಣ್ಣೆ ಅಂತೇಳಿ. ಮುಂಚೆ ಎಲ್ಲ ಇದೇ ಥರ ನಾವು ಅಡುಗೆಗೆ ಸಪ್ರೇಟು ಮತ್ತು ದೇವರಿಗೆಲ್ಲ ಸಪ್ರೇಟ್ ತರಿಸ್ಕೊತಾ ಇದ್ವಿ. ಆ್ಯಂಡ್ ಇತ್ತೀಚೆಗೆ ಎಲ್ಲ ಒಂದೇ ಮಿಕ್ಸ್ ಮಾಡ್ತಾಯಿದ್ವಿ. ನನಗೆ ಅದು ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ, ತರಿಸೋಣ ಅಂದ್ಕೊಂಡು ಇವಾಗ ತರಿಸಾಯಿತು. ಆ್ಯಂಡ್ ಆಲ್ಸೋ ಒಂದು ಖಾಲಿ ಆಗೋದ್ರೊಳಗಡೆ ಇನ್ನೊಂದು ತರಿಸಿಡೋಣ ಅನ್ನೋದು ನನ್ನ ಪ್ಲ್ಯಾನು. 1 ಲೀಟ್ರು
ಎಕ್ಸಾಕ್ಟಾಗಿ 1 ಲೀಟ್ರು ಬಾಟ್ಲಿಗೆ ಹಾಕಿಟ್ಬಿಟ್ರೆ ಪರ್ಫೆಕ್ಟಾಗಿ ಆಗಿಬಿಡುತ್ತೆ ಅಂತೇಳಿ. ಹಾಗೆ ಮತ್ತು ಸೋಯಾ ಚಂಕ್ಸ್ ಕೂಡ ತರಿಸ್ಕೊಂಡಿದ್ದೀನಿ 1 kg. ಇದು ತುಂಬ ಅಂದರೆ ತುಂಬ ಹೆಲ್ತಿ ಗೊತ್ತಾ, ಪ್ರೋಟೀನ್ ರಿಚ್ ಇರುತ್ತೆ, ಅದರಲ್ಲೂ ಫೀಡಿಂಗ್ ಮದರ್ಸ್ಗೆ. ಹಾಗೆ ಮತ್ತು ಇವಾಗ ಬಾಣತಿಲಿ ಇದನ್ನು ಕೊಡೋದ್ರಿಂದ ನಮ್ಮ ಬಾಡಿ ಬೇಗ ಹೀಲಿಂಗ್ ಆಗುತ್ತೆ. ಆ್ಯಂಡ್ ಹೆಲ್ತ್ ಪರ್ಪಸ್ ಸಲುವಾಗಿಯೇ ನಾನು ಇದನ್ನು ತರಿಸ್ಕೊಂಡಿದ್ದು. ಆ್ಯಂಡ್ ಕರಿ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಎಲ್ಲದೂ ಕೂಡ ಮಾಡ್ಕೋಬೋದಲ್ವ ಇದರಿಂದ. ಸೊ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಏನು ಊಟ ಮಾಡ್ತೀನಿ ಅಂತೇಳಿ ತೋರಿಸೋವಾಗ ಖಂಡಿತ ಇದನ್ನು ರೆಸಿಪೀಸ್ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ. ಮೇ ಬಿ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು. ಹಾಗೆ ಕರ್ಪೂರ ಕೂಡ ಖಾಲಿಯಾಗಿತ್ತು ಅಂತೇಳಿ ಕರ್ಪೂರ ತರಿಸ್ಕೊಂಡಿದ್ದೀನಿ. ಸೊ ನೋಡಿ, ದೇವರಿಗೆ ಇಡುವಂಥ ವಸ್ತುಗಳೆಲ್ಲ ಚಿಟ್ಟಿ ಕೊಟ್ಟು ಕಳಿಸ್ತಾ ಇದ್ದೀನಿ. ದೇವ್ರ ಮನೇಲಿ ಹೋಗಿ ಇಡ್ತಾ ಇದ್ದೇನೆ. ಹಾಗೆ ಪಾಪುನ ಸ್ವಲ್ಪ ಎಬ್ಬಿಸ್ಕೊಂಡು ಹಾಲು ಕುಡಿಸಿ ಆಟ ಆಡಿಸಿ ಅವಳನ್ನ ಸಮಾಧಾನ ಮಾಡಿ ಅಮ್ಮಂಗೆ ಕೊಡಬೇಕಿತ್ತು. ನೀರು ಕೂಡ ಇಟ್ಟಾಯಿತು ಆಲ್ರೆಡಿ ಪಾಪುಗೆ ಸ್ನಾನ ಮಾಡಿಸೋಕ್ಕೆ. ಅವಳಿಗೆ ಟಮ್ಮಿ ಟೈಮ್ ಮಾಡಿಸ್ತಾ ಇದ್ದೀನಿ, ಯಾಕಂದರೆ ಬೇಗ ಮಲ್ಕೊಳ್ಳಲಿಲ್ಲ. ಅವಳು ತುಂಬ ಚೆನ್ನಾಗಿ ಎಚ್ಚರ ಇದ್ದು ಆಟ ಆಡ್ತಾ ಇದ್ದಾಳೆ. ತುಂಬ ಹೊತ್ತಾಯಿತು ಹಾಲು ಕುಡಿದು ಅಂತಂದಾಗ ಈ ಥರ ಟಮ್ಮಿ ಟೈಮ್ ಮಾಡಿಸ್ತಾ ಇರ್ತೀನಿ ಅವಳಿಗೆ. ಸೊ ಇದರಿಂದ ತುಂಬ ಹೆಲ್ತಿಯಾಗಿ ಆಗ್ತಾರೆ ಮಕ್ಕಳು. ಆ್ಯಂಡ್ ತುಂಬ ಜನ ಅನ್ಕೊತಿರ್ತಾರೆ ಈ ಥರ ಹಾಕ್ಬೋದಾ ಅಂತೇಳಿ. ಸೊ ನಾನು ಬಂದು ಕೆಳಗಡೆ ನಿಂತ್ಕೊಂಡು ಜಸ್ಟ್ ಶೂಟ್ ಮಾಡ್ತಾ ಇದ್ದೀನಿ. ಮಿಟ್ಟು ಅವಳನ್ನ ಮಾತಾಡಿಸ್ತಾ ಇದ್ದಾಳೆ, ಅವಳು ಬೆನ್ನು ಸವರ್ತಾಳೆ ಮತ್ತು ತಲೆ ಸವರ್ತಾಳೆ, ಒಂಥರ ಕೇರ್ ಮಾಡ್ತಾಳೆ. ಅದೇ ಒಂದು ಪಾಪು ಇನ್ನೊಂದು ಚಿಕ್ಕ ಪಾಪುನ ಕೇರ್ ಮಾಡುತ್ತೆ ಅದು. ಸೊ ತುಂಬ ಕ್ಯೂಟ್ ಅನಿಸುತ್ತೆ ಇವರಿಬ್ಬರು ಬಾಂಡಿಂಗ್ ನೋಡ್ತಾ ಇದ್ದರೆ. ಆ್ಯಂಡ್ ಆಲ್ಸೋ ಪಾಪುಗೆ ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡಿ ಅವಳಿಗೆ ಡ್ರೆಸ್ ಎಲ್ಲ ಹಾಕಿ ಮಲಗಿಸಿದ್ದೀನಿ. ಸೊ ಮಲಗಿಸಿ ಕಸ ಎಲ್ಲ ಹೊಡೆದು ಕೊಟ್ಟಿದ್ದಾರೆ ಅಮ್ಮ ಬಂದರು ಅಂದರೆ ಆಲ್ಮೋಸ್ಟ್ ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅಮ್ಮನ ಕೆಲಸ ಎಲ್ಲ ಮಾಡಿ ಇಟ್ಬಿಡ್ತಾರೆ. ಆ್ಯಂಡ್ ಧೂಳೆಲ್ಲ ಕೊಡ್ಕೊಂಡು ಕಸ ಹೊಡಿತಾರೆ. ಕಸ ಹೊಡೆದ್ರೆ ಸುಮ್ಮನೆ ಹೊಡಿಯಲ್ಲ. ಆಮೇಲೆ ಇನ್ನೊಂದು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಡ್ತಾರೆ. ನಾನು ಅಡುಗೆ ಮನೆಗೆ ಹೋಗೋದ್ರೊಳಗೆ ಎಲ್ಲ ಸ್ವಚ್ಛ ಮಾಡಿಟ್ಬಿಡ್ತಾರೆ. ಸೊ ಅದೊಂದು ಸ್ವಲ್ಪ ಖುಷಿ ಆಗುತ್ತೆ. ಆ್ಯಂಡ್ ಅಲ್ವಾ ಎಷ್ಟು ರಿಲೀಫ್ ಅನಿಸುತ್ತೆ. ಸೊ ಅಮ್ಮ ಹಂಗೆ ಮಾಡ್ತಿದ್ರು ಅಂಥೇಳಿ ನಾನು ಮತ್ತೆ ಕಸ ಹೊಡೆದ ತಕ್ಷಣ ಮನೆ ಬಾಗಿಲಿಗೆ ನೀರು ಹಾಕಿ ದೀಪ ಹಚ್ಚಿದ್ದೀನಿ. ಆ್ಯಂಡ್ ನೋಡಿ ಇಲ್ಲಿ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಮಿಟ್ಟುಗೋಸ್ಕರ ಹಾಲು ಕಾಯಿಸಿ ಅವಳಿಗೋಸ್ಕರ ಹಾಲು ಕೊಡ್ತಾ ಇದ್ದಾರೆ. ಆ್ಯಂಡ್ ಅಮ್ಮನಂತರೂ ಸರಿಯಾಗಿ ಇದು ಮಾಡಿಬಿಡ್ತಾರೆ. ಪಾಪ ಬಂದುಬಿಟ್ರೆ ಸಾಕು ಅವರು. ಕನೆಕ್ಷನ್ ಜಾಸ್ತಿ ಅಂತಂದರೆ ಅಪ್ಪ ಅಮ್ಮಂಗಿಂತ ಅಜ್ಜಿ ತಾತನೇ ನನ್ನ ಮಕ್ಕಳು ಸ್ಪೆಷಲಿ, ಗೊತ್ತಿಲ್ಲ ನನಗೆ. ಹಾಗೆ ಎಲ್ಲ ಕ್ಲೀನಾಗಿದ್ದೆ. ಸೊ ಅಮ್ಮ ಹೊರಡ್ತೀನಿ ಅಂದರು. ಇಲ್ಲ, ನಾನು ಬಿರಿಯಾನಿ ಮಾಡ್ತೀನಿ, ಸೋಯಾ ಬಿರಿಯಾನಿ, ವೇಟ್ ಮಾಡಿ, ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಉಳಿಸ್ಕೊಂಡಿದ್ದೀನಿ. ನಮ್ಮ ತಮ್ಮ ಬಂದಿದ್ದ ಅಮ್ಮನ ಕರ್ಕೊಂಡು ಹೋಗೋಕ್ಕೆ, ಅಪ್ಪ ಬಂದಿರಲಿಲ್ಲ. ಸೊ ಹಾಗಾಗಿ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ. ಸೊ ಸೋಯಾ ಬಿರಿಯಾನಿ ಆ್ಯಂಡ್ ಸೋಯಾ ಚಂಕ್ಸ್ ಯೂಸ್ ಮಾಡಿ, ಇವಾಗ ನಾನೇನು ತೋರಿಸಿದೆ ರೇಷನಲ್ಲಿ ಅದು. ಬಟ್ ನಾನು ಈ ಮುಂಚೆ ಎಲ್ಲ ಅದ್ರದ್ದೆಲ್ಲ ಯೂಸ್ ಮಾಡ್ಕೊಂಡು ರೆಸಿಪೀಸ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಿ ನೋಡಿ ಇಷ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಇರಲಿ ಅಂತೇಳಿ. ನನಗೆ ಬೇಕಾಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಮೇ ಬಿ ಹೆಂಗಿರುತ್ತೆ ನೋಡೋಣ ಅಂದ್ಕೊಂಡು ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಆ್ಯಂಡ್ ಅದ್ರಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ಬಿಸಿನೀರಲ್ಲಿ ಸ್ವಲ್ಪ ಅದ್ಬಿಟ್ರೆ ಸಾಕು, ಅಂದರೆ ಒಂದು 15 ನಿಮಿಷ ನೆನಿಬೇಕು ಅಂತ ಹೇಳಿದರು. ನಾನು ಕೂಡ ನೋಡಿಕೊಂಡೇ ಮಾಡ್ತಾ ಇರೋದು. ಒಂದು 15 ನಿಮಿಷ ನೆನೆಸಾದ್ಮೇಲೆ ಅದರಲ್ಲಿ ತಗೊಂಡು ಚೆನ್ನಾಗಿ ತಣ್ಣೀರಲ್ಲಿ ಮತ್ತೆ ಅದನ್ನು ಸಪ್ರೇಟ್ ಮಾಡಿಕೊಂಡು ಹಿಂಡಿ ನಾವೇನಾದರೂ ಪೇಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅಥವಾ ಡೈರೆಕ್ಟ್ ಒಗ್ಗರಣೆ ಕೂಡ ಹಾಕೋಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇರೋದ್ರಿಂದ ನಾನು ತೋರಿಸ್ತೀನಿ. ಆ್ಯಂಡ್ ಮೊಸರು ಯೂಸ್ ಮಾಡ್ತಾ ಇದ್ದೀನಿ, ಇದಕ್ಕೆ ಹುಳಿ ಇರುತ್ತೆ. ಆ್ಯಂಡ್ ಬಾಣಂತಿ ಮೊಸರು ತಿನ್ಬೋದಾ ಅಂತ ಅನ್ನೋದಾದರೆ ಖಂಡಿತ ತಿನ್ಬೋದು. ಯಾಕಂದರೆ ನಾನು ಲಾಸ್ಟ್ ಟೈಮ್ ಹಾಸ್ಪಿಟ್ಲಿಗೆ ಹೋದಾಗ ಗೊತ್ತಾಗಿದ್ದು, ಡಾಕ್ಟರ್ಸ್ ಹೇಳಿದ್ದು ಸ್ವಲ್ಪ 1 ಸ್ಪೂನಾದರೂ ಆ್ಯಡ್ ಮಾಡಿ, ಅದರಿಂದ ಗುಡ್ ಬ್ಯಾಕ್ಟೀರಿಯಾ ಹೋಗುತ್ತೆ ನಿಮ್ಮ ಬಾಡಿಗೆ, ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತೇಳಿ. ಅವರು ನಮ್ಮ ಪಾಪುಗೆ ಗುಡ್ ಬ್ಯಾಕ್ಟೀರಿಯಾನ ಅಂದರೆ ಹೊರಗಡೆಯಿಂದ ಇನ್ಸರ್ಟ್ ಮಾಡೋಕ್ಕೆ ಹೇಳಿದರು. ಮೀನ್ಸ್ ಇವಾಗ ಮೆಡಿಷನ್ ಥರ. ಸೊ ನನಗೆ ಅನ್ನಿಸ್ತು, ಓಕೆ, ಮೆಡಿಸನ್ ಕೊಡೋದಕ್ಕಿಂತ ನನ್ನ ಬಾಡಿಗೆ ನ್ಯಾಚುರಲಾಗಿ ಹೋದರೆ ಅವಳಿಗೂ ಕೂಡ ನ್ಯಾಚುರಲಾಗಿ ಹೋಗ್ತಾ ಇರುತ್ತೆ. ಸೊ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ಇಡ್ಲಿ, ದೋಸೆ ಈ ಥರದ್ದೆಲ್ಲ ತಿನ್ನಬೇಕು. ಈಸ್ಟ್ ಆಗಿರುತ್ತಲ್ವ, ಅದರಲ್ಲೆಲ್ಲ ಫರ್ಮಿಟ್ ಆಗಿರುತ್ತೆ. ಸೊ ಅವಾಗೆಲ್ಲ ಈಸ್ಟ್ ಉತ್ಪತ್ತಿ ಆಗಿರುತ್ತೆ, ಗುಡ್ ಬ್ಯಾಕ್ಟೀರಿಯಾ. ಆ್ಯಂಡ್ ಅದರಲ್ಲೂ ಮೊಸರಿಂದ ಕೂಡ ನಮಗೆ ಗುಡ್ ಬ್ಯಾಕ್ಟೀರಿಯಾ ನಮ್ಮ ಬಾಡಿಗೆ ಹೋಗುತ್ತೆ. ಹಾಗಾಗಿ ಯೂಸ್ ಮಾಡೋದು ತಪ್ಪಿಲ್ಲ ಅಂಥೇಳಿ ಅವತ್ತಿಂದನೇ ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 3 ವೀಕ್ಸ್ ಮೇಲೆ ಆಯಿತು ನಾನು ಮೊಸರು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅತಿಯಾಗಿ ತೊಗೊಳ್ಳಲ್ಲ, ಎಲ್ಲದೂ ಕೂಡ ಲಿಮಿಟೇ ಇರುತ್ತೆ ನಾನು ಏನೇ ತೊಗೊಂಡ್ರು ಕೂಡ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಧನಿಯಾ ಮತ್ತು ಗರಂ ಮಸಾಲ, ಚಿಲ್ಲಿ ಪೌಡರ್, ಚಿಕನ್ ಮಸಾಲ ಇದನ್ನೆಲ್ಲ ಮಿಕ್ಸ್ ಮಾಡಿ ಮೊಸರಿಗೆ ಸ್ವಲ್ಪ ಅರಿಶಿನೂ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಒಂಥರ ಪೇಸ್ಟ್ ರೀತಿ ಕಲಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ. ಮಾಡೋವಾಗಲೇ ಅಪ್ಪ ಹೆಂಗೆ ಬರ್ಬೋದು ಟೇಸ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಅಪ್ಪ ಹಿಂಗೆ ಮಾಡ್ತಾರೆ, ಚಿಕನ್ ಸಾರು ಕೂಡ ಅಪ್ಪ ಹಿಂಗೆ ಮಾಡ್ತಾರೆ, ಅಂದರೆ ಸಕ್ಕ ಟೇಸ್ಟಿಯಾಗಿ ಮಾಡ್ತಾರೆ ಅಪ್ಪ. ಸೊ ತೋರಿಸ್ತೀನಿ ನೆಕ್ಸ್ಟ್ ಅವ್ರದ್ದು ಕೂಡ ರೆಸಿಪಿ. ಆ್ಯಂಡ್ ನಾನು ಏನೇ ಹೇಳಿದ್ರು ಕೂಡ ಅದನ್ನು ನೆಕ್ಸ್ಟ್ ತೋರಿಸ್ಬೇಕು ಅನ್ನೋದು ನನ್ನ ಮೈಂಡಿಗೆ ಬರುತ್ತೆ, ಹಾಗಾಗಿ ನಾನು ಹೇಳ್ತಾ ಇರ್ತೀನಿ. ಸೊ ಇವಾಗ ಒಂದು 15 ನಿಮಿಷ ಆದಮೇಲೆ ನಾನು ಇದನ್ನೆಲ್ಲ ತೊಗೊಂಡು ಹಿಂಡ್ಕೊತಾ ಇದ್ದೀನಿ. ದೆನ್ ಮೊಸರಲ್ಲಿ ಏನು ಕಲಸಿಟ್ಟಿದ್ದೆ ಆ ಪೇಸ್ಟಲ್ಲಿ
ಎಲ್ಲ ಸೋಯಾ ಚಂಕ್ಸ್ನು ಕೂಡ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಸೊ ಅದರಲ್ಲಿ ನೆನೆ ಇಡಬೇಕು. ಒಂದು 10 ನಿಮಿಷ ನೆನೆ ಇಟ್ಟರೆ ಸಾಕು. ಅಷ್ಟರೊಳಗಡೆ ಮತ್ತೆ ನಾನು ಬಿರಿಯಾನಿಗೋಸ್ಕರ ಏನೇನೆಲ್ಲ ಕಟ್ ಮಾಡ್ಕೋಬೇಕು ಅದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಫಸ್ಟ್ ಇದನ್ನು ನೆನೆಸಿಟ್ಟು ದೆನ್ ಈರುಳ್ಳಿ ಟೊಮೊಟೊ ಇದನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡಿಟ್ಕೊಂಡು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಬಿರಿಯಾನಿಗೋಸ್ಕರ. ಜಸ್ಟ್ ಏನಿಲ್ಲ, ಒಂದು ಸಿಂಪಲಾಗಿ ಕುಕ್ಕರ್ ಇಟ್ಟು ಅದಕ್ಕೆ ಪಲಾವ್ ಎಲೆ ಹಾಕಿ ಸೋಂಪು ಹಾಕ್ತಾಯಿದ್ದೀನಿ. ಆ್ಯಂಡ್ ದೆನ್ ಈರುಳ್ಳಿ ಹಾಕಿ ಸ್ವಲ್ಪ ಲೈಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಟೊಮೊಟೊನ ಆ್ಯಡ್ ಮಾಡಿ ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊಸರಿಗೆ ಆಲ್ರೆಡಿ ಎಲ್ಲ ರೀತಿ ಮಸಾಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲೇ ಹಾಕಿರೋದ್ರಿಂದ ಮತ್ತೆ ಏನು ಆ್ಯಡ್ ಮಾಡ್ತಾಯಿಲ್ಲ. ಹಾಗೆ ವೆಜ್ಜಸ್ ಕೂಡ ಏನೂ ಆಗ್ತಾಯಿಲ್ಲ, ಜಸ್ಟ್ ಪ್ಲೇನ್ ರೈಸ್ ವಿತ್ ಸೋಯಾ ಇಷ್ಟನ್ನೇ ಮಾಡ್ಕೊತಾ ಇದ್ದೀನಿ. ವೆಜ್ಜಸ್ ಇದ್ದಿದ್ರೆ ಮೇ ಬಿ ಹಾಕ್ಬಹುದಾಗಿತ್ತು, ಬಟ್ ನಾನೇನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ. ಜಸ್ಟ್ ರೇಷನ್ ಬಂದಿದೆ ಅಂತೇಳಿ, ಅಮ್ಮ ಇತ್ತಲ್ವಾ, ಅಮ್ಮ ತಮ್ಮ ಇದ್ದರು, ಹಾಗಾಗಿ ಅವ್ರಿಗೋಸ್ಕರ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೊ ಕೊತ್ತಂಬರಿ ಪುದೀನ ಕೂಡ ಇತ್ತು, ನಿನ್ನೆ ಚಿಕನ್ಗೋಸ್ಕರ ತಂದಿದ್ದು, ಅದನ್ನು ಕೂಡ ಹಾಕಿದ್ದೀನಿ, ವೇಸ್ಟ್ ಮಾಡಬಾರ್ದು ಅಂತೇಳಿ. ಸೊ ಬೆಟರ್, ಮುಂಚೆ ಇದೆಲ್ಲ ಬರ್ತಿರಲಿಲ್ಲ ನನಗೆ, ಎಲ್ಲ ವೇಸ್ಟ್ ಮಾಡ್ತಿದ್ದೆ ಜಾಸ್ತಿ, ಬಟ್ ಇವಾಗ ವೇಸ್ಟ್ ಮಾಡದೇ ಇರೋ ರೀತಿಯಾಗಿ ಅಡುಗೆ ಮಾಡ್ಕೊಳ್ಳೋದು ಕಲಿತಾ ಇದ್ದೀನಿ. ಸೊ ನಾನು ಕೂಡ ಕಲಿತಾ ಇದ್ದೀನಿ ತುಂಬ ಅಷ್ಟು. ಆ್ಯಂಡ್ ದೆನ್ ನಾನು ನೆನೆಸಿಟ್ಟಿರುವಂಥ ಸೋಯಾ ಚಂಕ್ಸ್ ಕೂಡ ಫ್ರೈಗೆ ಹಾಕ್ಕೊಂಡು ಸ್ವಲ್ಪ ಕುದಿಸಿ ಆ್ಯಂಡ್ ಅದಕ್ಕೆ ಎಷ್ಟು ಅಕ್ಕಿ ಇಟ್ಕೊತಾ ಇದ್ದೀವೋ ಅದರಷ್ಟು ಡಬಲ್ ಅಷ್ಟು, ಅಂದರೆ ಇವತ್ತು ನಾನು 2 ಲೋಟ ಅಕ್ಕಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ 4 ಲೋಟ ಅಷ್ಟು ನೀರು ಹಾಕಿ ಅಕ್ಕಿನೂ ಕೂಡ ತೊಳೆದಾಕಿ ಇವಾಗ ಆಲ್ರೆಡಿ ನಾನು ಲಾಸ್ಟ್ ಇನ್ನೇನು ಕ್ಲೋಸ್ ಮಾಡಬೇಕು, ಲಿಡ್ ಕ್ಲೋಸ್ ಮಾಡಬೇಕು, ಆವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಆಲ್ರೆಡಿ ಅಕ್ಕಿ ಹಾಕಿದ್ದೀನಿ ನಾನು. ಆ್ಯಂಡ್ ನೋಡ್ತಾ ಇದ್ರೇ ಎಷ್ಟು ಟೇಸ್ಟಿಯಾಗಿ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ. ಬಿಕಾಸ್ ಮೊಸರು ಹಾಕಿದ್ರೆ ಹುಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಚಿಕನ್ ಮಸಾಲ ಕೂಡ ಚೆನ್ನಾಗಿರ್ಬೇಕು ನಾವು ಯೂಸ್ ಮಾಡೋದು. ಆ್ಯಂಡ್ ಇವಾಗ ಒಂದು 2 ವಿಷಲ್ ಬಂದಾದಮೇಲೆ ಅದನ್ನು ತೆಗೆದು ಚೆನ್ನಾಗಿ ತಿರುವಾಡಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಮತ್ತೆ ಮಗ್ಗಿಸ್ಕೊಳಕ್ಕೆ ಬಿಡ್ತೀನಿ. ಸೊ 2 ವಿಷಲ್ ಆಗಬೇಕು ಅಂತೇಳಿ ಇವಾಗ ಹೊರಟಿದ್ದಾಯಿತು. ಆ್ಯಂಡ್ ಪಾಪುನ ಅಮ್ಮ ನೋಡ್ಕೊತಾ ಇದ್ದಾರೆ. ಅಮ್ಮ ಬಂದರು ಅಂತಂದರೆ ದೊಡ್ಡವರಾಗಿರಲಿ ಚಿಕ್ಕ ಪಾಪು ಆಗಿರಲಿ, ಒಂದು ಸ್ವಲ್ಪ ಮಿಸ್ ಕಾಡಿದ್ರೆ ಸಾಕು ಅವ್ರನ್ನ ತೊಗೊಂಡು ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೇನಾಯಿತೋ ಏನೋ ಹಾಗೆ ಸೂಕ್ಷ್ಮವಾಗಿ ಗಮನಿಸ್ತಾ. ಆ್ಯಂಡ್ ಅದಾಗಿದ ತಕ್ಷಣ ನಾನು ಬಟ್ಟೆ ಎಲ್ಲ ಹಾಕ್ಕೊಂಡು ಮಡಿಸ್ತಾ ಕೂತ್ಕೊಂಡಿದ್ದೆ. ಸೊ ಜಯಂತ್ಗೆ ಹೊಟ್ಟೆ ಹಸಿವಾಗಿದೆ ಅಂತೇಳಿ ಅವ್ರಿಗೆ ಇಟ್ಕೊಟ್ಟೆ. ಹಾಗೆ ನಾನು ಕೂಡ ಊಟ ಮಾಡಬೇಕು ಅಂತೇಳಿ ಬಟ್ಟೆ ಮಡಿಸ್ತಾನೆ ಊಟ ಮಾಡ್ಕೊತ ಅಲ್ಲೇ ಕೂತ್ಕೊಂಡು ಊಟ ಮಾಡಿದೆ. ಸೊ ನೋಡಿ, ಎಲ್ಲ ಬಟ್ಟೆ ಕೂಡ ಕಂಪ್ಲೀಟ್ ಆಗಿದೆ. ಬಟ್ಟೆ ಮಡಚಿದ್ದು, ಚಿಟ್ಟಿದು ಸಪ್ರೇಟ್, ನನ್ನ ಸಪ್ರೇಟ್, ಹಾಗೆ ಜಯಂತ್ ಸಪ್ರೇಟ್. ಪಾಪುನ ತೊಡೆ ಮೇಲೇ ಹಾಕ್ಕೊಂಡಿದ್ದೀನಿ, ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು ಅಂತೇಳಿ. ಸೊ ಇನ್ನೂ ಹಾಗೆ ಕೂತ್ಕೊಂಡಿದ್ದೀನಿ. ಅದಾಗಿದ ತಕ್ಷಣ ಇನ್ನೇನು ಆಸಿ ಮಲಗೋದಷ್ಟೇ. ಅಮ್ಮ ತಮ್ಮ ಇಬ್ಬರು ಕೂಡ ಮನೆಗೆ ಹೋದರು. ಸೊ ಅಪ್ಪಂಗೂ ಕೂಡ ಸ್ವಲ್ಪ ರೈಸ್ ಕೊಟ್ಟು ಕಳಿಸಿದೆ, ತಗೊಂಡು ಹೋಗಿದ್ದಾರೆ. ನಮ್ಮಪ್ಪ ಇಷ್ಟಪಡ್ತಾರೆ, ಇಲ್ಲಾಂದರೆ ಇಷ್ಟಪಡಲ್ಲ, ಹಿಂಗೆ ಕೆಲವೊಮ್ಮೆ, ಯಾಕಂದರೆ ಅವ್ರು ಟೇಸ್ಟಿಯಾಗಿ ಮಾಡ್ತಾರಲ್ಲ, ಹಾಗಾಗಿ. ಇದಿಷ್ಟು ನನ್ನ ಲಾಗ್. ಮೇ ಬಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ ಕೂಡ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.